ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ನೀವು ನೋಡ್ತಾ ಇರುವಂಥದ್ದು ಜುಲೈ 1 ಸೋಮವಾರದ ಒಂದು ವ್ಲಾಗು. ಸ್ನೇಹಿತರೆ, ನೀವು ವ್ಲಾಗ್ನಲ್ಲಿ ನೋಡ್ದ ಹಾಗೆ ಸ್ಲ್ಯಾಬು, ಸ್ಟೇರ್ ಕೇಸು ಮತ್ತು ಸಂಪಿಗೆಲ್ಲ ಸೆಂಟ್ರಿಂಗ್ ಹಾಕಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ವಾತಾವರಣ ಕೂಡ ಮೋಡದ ರೀತಿಯಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಸೆಂಟ್ರಿಂಗ್ ಹಾಕಿದರೆ ಸೊ ನಾವು ಈ ಒಂದು ಸಮಯದಲ್ಲಿ ಕ್ಯೂರಿಂಗ್ ಏನು ಮಾರಬಾರ್ದು. ಸ್ನೇಹಿತರೆ, ಅದಕ್ಕೆ ಇವತ್ತು ಎಲ್ಲ ಕಬ್ಬಣ ಎಲ್ಲ ಕಟ್ತಾರೆ. ಸೊ ನೋಡ್ತಾ ಇರ್ಬೋದು ಬೆಳಿಗ್ಗೆ 8 ಗಂಟೆಗೆ ಬಂದು ಕಬ್ಬಣವನ್ನ ಕಟ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು 9:30ಗೆ ನನ್ನ ತಮ್ಮಂದಿರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಸೊ ಸೆಂಟ್ರಿಂಗ್ ಎಲ್ಲ ಸ್ಟೇರ್ ಕೇಸ್ಗೆ ಎಲ್ಲ ಹಾಕಿದ್ದಾರೆ. ಸೊ ಅದರ ಮೇಲೆ ಈ ಥರ ಒಂದು ನೋಡ್ತಾ ಇರ್ಬೋದು ಚಾಪೆಯನ್ನು ಹಾಕಿ ಅದರ ಮೇಲೆ ಕಬ್ಬಣವನ್ನು ಕಟ್ಟಿ ಆಮೇಲೆ ಕಾಂಕ್ರೀಟಿಂದ ಅದನ್ನು ಫಿಲ್ ಮಾಡೋದು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ನೋಡ್ತಾ ಇರ್ಬೋದು ಸೊ ಸುತ್ತ 7 ಅಡಿ ಗೋಡೆ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಮೇಲೆ ನೋಡ್ತಾ ಇರ್ಬೋದು ಕಬ್ಬಣವನ್ನು ಕಟ್ತಾ ಇದ್ದಾರೆ. ಅದನ್ನ ಲಿಂಟ್ಲು ಅಂತ ಕರೀತಾರೆ. ಸ್ನೇಹಿತರೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಹಳೆ ವಿಡಿಯೋಗಳಿಗೆ ಕೇಳ್ತಾ ಇದ್ರಿ ಸೊ ಒಂದು ಕಾಂಪಿಟೇಷನ್ ಕ್ವಿಜ್ ತರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಸೊ ಅದಕ್ಕೆ ಉತ್ತರ ಯಾರು ಹೇಳಲಿಲ್ಲ. ಸ್ನೇಹಿತರೆ, ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಸೊ ಒಂದು ಮಗು ಜಾತ್ರೆಗೆ ಹೋಗುತ್ತೆ, ಅವನ ಹತ್ರ 20 ರೂಪಾಯಿ ಇರುತ್ತೆ. ಸೊ ಅವನಿಗೆ ಗೊಂಬೆ ತಗೋಬೇಕು ಅಂತ ಆಸೆ ಆಗಿರುತ್ತೆ. ಸೊ ಅದಕ್ಕೆ ಗೊಂಬೆ ಅಂಗಡಿಗೆ ಹೋಗ್ತಾನೆ. ಸೊ ಅಲ್ಲಿ ಹಸು ಗೊಂಬೆ 3 ರೂಪಾಯಿ ಆಗಿರುತ್ತೆ, ಕುದುರೆ ಗೊಂಬೆ 50 ಪೈಸೆ ಆಗಿರುತ್ತೆ, ಕತ್ತೆ ಗೊಂಬೆ 25 ಪೈಸೆ ಆಗಿರುತ್ತೆ. ಸೊ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಅವನು ಕಂಪ್ಲೀಟಾಗಿ 20 ರೂಪಾಯಿನ ಖರ್ಚು ಮಾಡಬೇಕು, ಜೊತೆಗೆ 20 ಗೊಂಬೆಗಳನ್ನ ತಗೋಬೇಕು ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸ್ನೇಹಿತರೆ, ಅದಕ್ಕೆ ಯಾರು ಕೂಡ ಉತ್ತರ ಕೊಡಲಿಲ್ಲ. ಸ್ನೇಹಿತರೆ, ನೀವು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್. ಸ್ವಲ್ಪ ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ಅಲ್ಲಿ ಸ್ವಲ್ಪ ಲೆಕ್ಕಾಚಾರವನ್ನು ಮಾಡಿ ನೀವು ಕಮೆಂಟ್ ಮಾಡಿದಿದ್ರೆ ವಿನ್ನರ್ ಆಗ್ತಾ ಇದ್ರಿ. ಬಟ್ ಯಾರು ಮಾಡಲಿಲ್ಲ. ಸ್ವಲ್ಪ ಜನ ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದ್ರಿ. ಸ್ನೇಹಿತರೆ, ಜೀವನದಲ್ಲಿ ತಾಳ್ಮೆಯನ್ನ ಕಲಿಬೇಕು. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಸ್ನೇಹಿತರೆ, ಆ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಸೊ ಹಸು ಗೊಂಬೆ 3 ರೂಪಾಯಿ ಆಗಿರುತ್ತೆ. ಸೊ ಅದನ್ನ ಐದು ಗೊಂಬೆನ ತಗೋತಾನೆ. ಸೊ ಅಲ್ಲಿಗೆ 3×5 15 ರೂಪಾಯಿ. ಸ್ನೇಹಿತರೆ, ಇನ್ನು ಕುದುರೆ ಗೊಂಬೆ 50 ಪೈಸೆ ಅಂತ ಹೇಳಿದ್ನಲ್ಲ, ಸೊ 5 ಗೊಂಬೆ ತಗೋತಾನೆ, ಅಲ್ಲಿಗೆ 2.5 ರೂಪಾಯಿ ಆಗುತ್ತೆ. ಇನ್ನು 2.5 ರೂಪಾಯಿಗೆ ಕತ್ತೆ ಗೊಂಬೆ ಇರುತ್ತಲ್ಲ, ಸೊ ಅದು 25 ಪೈಸೆ, ಅದನ್ನ 2.5 ರೂಪಾಯಿಗೆ ತಗೋತಾನೆ. 25 ಪೈಸೆದು 2.5 ರೂಪಾಯಿಗೆ 10 ಗೊಂಬೆ ಬರುತ್ತೆ. ಇನ್ನು ಕುದುರೆ ಗೊಂಬೆ 50 ಪೈಸೆದು 2.5 ರೂಪಾಯಿಗೆ 5 ಗೊಂಬೆ. ಇನ್ನು ಹಸು ಗೊಂಬೆ ಇರುತ್ತಲ್ಲ, ಸೊ ಅದು 3 ರೂಪಾಯಿಗೆ 1. ಸೊ ಇನ್ನು 3×5 15 ಆಗುತ್ತೆ. ಸೊ ಅಲ್ಲಿಗೆ ಸ್ನೇಹಿತರೆ ನೀವೇ ಲೆಕ್ಕಾಚಾರ ಹಾಕೋಬಹುದು. ಸೊ 20 ರೂಪಾಯಿಗೆ 20 ಗೊಂಬೆ ಅವನು ತಗೊಂಡಂಗೆ ಆಗುತ್ತೆ. ಸೊ ಸ್ನೇಹಿತರೆ, ಉತ್ತರವನ್ನು ಕೇಳಿ ನಿಮಗೆ ಇಷ್ಟೇನಾ ಅಂತ ಅನಿಸ್ತಾ ಇರಬಹುದು. ಹಾಗೇನೆ ಸ್ನೇಹಿತರೆ, ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ಬೇಕು. ಸ್ನೇಹಿತರೆ, ಒಳ್ಳೆತನಕ್ಕೆ ಬೆಲೆ ಇದ್ದೇ ಇರುತ್ತೆ. ಸ್ನೇಹಿತರೆ, ಈ ಸಮಸ್ಯೆ ಹಾಗೆ ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರೂ ಎದುರಿಸಿ ಬದುಕಬೇಕು.
ಒಂದು ಲಕ್ಷ ಬಿಟ್ಟಕ್ಕೆ ಇಟ್ಕೊತೀನಿ ಭಾಳ ಬರ್ತೀನಿ ಅಯ್ಯೋ ಆಗದ ಒಂದು 3 ಲಕ್ಷ ಆಗ್ಯಾನ ಯಾವ ಗೊತ್ತಿ ಖರ್ಚು ಮಾಡಿಲ್ಲ ಅವ್ರು ಮಾವರು ಬಿಡದ ಮೇಲೆ ಇರ್ತಾನೆ ಹಾಂ ಹಾಂ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆ 8 ಗಂಟೆಗೆ ಬಂದು ಸೊ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಎಲ್ಲ ಸೆಲ್ಫ್ಗಳಾಗಿರ್ಬೋದು, ಸಜ್ಜಗಳಾಗಿರ್ಬೋದು, ಸೊ ಗೋಡೆ ಮೇಲಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕಬ್ಬಣವನ್ನು ಕಟ್ತಾ ಇದ್ದಾರೆ. ಸೊ ತುಂಬಾ ಸಂಜೆವರೆಗೂ ಕಟ್ಟಿದ್ರು, 4 ಗಂಟೆವರೆಗೂ ಸ್ನೇಹಿತರೆ ಪ್ರತಿಯೊಂದು ಕೆಲಸದವರು ಕೂಡ ನಮಗೆ ಬೆಸ್ಟಾಗಿ ಸಿಕ್ಕಿದ್ದಾರೆ. ಸೊ ಪ್ರತಿಯೊಂದು ಮಳೆಯಲ್ಲಾಗಿರ್ಬೋದು, ಸೊ ತುಂಬಾ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಯೂಟ್ಯೂಬಲ್ಲಿ ಬರ್ತೀರ ನೋಡಿ, ಹಾಂ ಅಂಚೆ ಅಂತ ಹೊಡೀರಿ ಬರುತ್ತೆ, ಸುಮಾ ಹೋಮ್ ವರ್ಡ್ ಅಂತ. ಹಾಂ ಫಸ್ಟ್ ಅಂಚೆ ಅಂತ ಹೊಡೀರಿ, ಅಲ್ಲಿ ಬರುತ್ತೆ. ಹಾಂ ಯೂಟ್ಯೂಬ್ ಸರ್ಚ್ ಮಾಡಿ ಬರುತ್ತೆ, ಅಂಚೆ ಅಂತ ಹೊಡ್ಬಿಟ್ಟು ಸ್ಮಾಲ್ ಅಕ್ಷರದಲ್ಲಿ ಒಂದು ವಾರ ಬಿಟ್ಟು ಬರುತ್ತೆ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಮಿಕ್ಕಿರೋ ಕಬ್ಬಣವನ್ನು ನಮ್ಮ ಡ್ಯಾಡಿ ಲಾಕರ್ ಹಾಕಿ ಇಡ್ತಾ ಇದ್ದಾರೆ. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಕಬ್ಬಣದ ಕೆಲಸ ಎಲ್ಲ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಸಂಜೆ 5 ಗಂಟೆವರೆಗೂ ಅವರು ಕೆಲಸವನ್ನು ಮುಗಿಸಿ ಹೋದರು. ಸ್ನೇಹಿತರೆ ಈ ದಿನದ ಒಂದು ವ್ಲಾಗು ಇಷ್ಟ ಆಗಿತ್ತು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಯಾರ್ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಸೊ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ಆ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಸೊ ನನ್ನ ತಮ್ಮ ರಂಜಿತ್ತು, ಸೊ ಅವನಿಗೆ 4 ವರ್ಷ, ನನಗೆ 10.5 ವರ್ಷ. ಸೊ ಅವಾಗ ನಾವು ಟಿಕ್ಟಾಕ್ನ ಯೂಸ್ ಮಾಡ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಅವನು ಫೈಟಿಂಗ್ ಥರ ಒಂದು ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಟ್ಯಾಲೆಂಟೆಡ್ ಅವನು.